ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆರಿ ಗುಡ್ ಮಾರ್ನಿಂಗ್. ಸೊ ಇವತ್ತೊಂದು ವೀಕೆಂಡ್, ಹಾಗೆ ಒಂದು ಶಾರ್ಟ್ ರೈಡ್ ಮಾಡೋಣ ಅಂತ ಮೈಸೂರಿಂದ ಹೊರಟಿದ್ದೀನಿ. ನಮ್ಮೂರಿಗೆ ಹೋಗ್ತಾ ಇದ್ದೀನಿ. ಇವನೇನಪ್ಪ ಮೈಸೂರಲ್ಲೇ ಇದ್ಕೊಂಡು ನಮ್ಮೂರಿಗೆ ಹೋಗ್ತಾ ಇದ್ದೀನಿ ಅಂತ ಇದ್ದಾನೆ ಅಂತ ಅಂದ್ಕೊಂಡ್ರ? ಇಲ್ಲ, ನನ್ನ ಹೆಸರಲ್ಲಿರುವಂಥ ಊರು ಅಂದರೆ ಆನಂದೂರು ಅಂತ. ಇದು KRS ಬ್ಯಾಕ್ವಾಟರ್ ಅಂತ ಹೇಳ್ಬೋದು. ನಿಮಗೆ KRS ಬ್ಯಾಕ್ವಾಟರ್ ಹತ್ರ ಹೋದರೆ ನಿಮಗೆ ಒಂದು ಬ್ಲೂ ಲಗೂನ್ ಐಲ್ಯಾಂಡ್ಗೆ ಹೋಗ್ಬೋದು, ಇಲ್ಲ ಮೀನಾಕ್ಷಿಪುರ ಅಂತ. ಅಲ್ಲಿ ಮೀನಾಕ್ಷಿಪುರಕ್ಕೆ ಹೋದರೆ ಅಲ್ಲೊಂದು ದೇವಸ್ಥಾನ ಇದೆ, ಅಲ್ಲಿ ಕೂಡ ಹೋಗ್ಬೋದು. ಅದು ಬಿಟ್ಟರೆ ಇದು ಬ್ಲೂ ಲಗೂನ್ಗೆ ಅಡ್ಜಸೆಂಟ್ ಆಗಿರುವಂಥ ಒಂದು ಜಾಗ ಇದು. ಇದೇನಂದರೆ ಸೀದಾ ಒಂದು ಬ್ಯಾಕ್ ವಾಟರ್ ಕನೆಕ್ಟ್ ಆಗುತ್ತೆ. ಅಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ಅದು ಈಗ ಆ್ಯಕ್ಚುಲಿ ಮೋಸ್ಟ್ ಪ್ರಾಬ್ಲಿ ಮುಳುಗೋಗಿರುತ್ತೆ ಈಗ, ಅಂದರೆ ಜಾಸ್ತಿ ನೀರಿರೋದ್ರಿಂದ ಅಲ್ಲಿವರೆಗೂ ದೇವಸ್ಥಾನವರೆಗೂ ಆಕ್ಸೆಸಿಬಿಲಿಟಿ ಇರೋದಿಲ್ಲ. ಬಟ್ ಅಗೇನ್ ಅಲ್ಲಿ ವೆರಿ ಲೆಸ್ ಕ್ರೌಡೆಡ್. ಸುಮ್ಮನೆ ಹಾಗೆ ಒಂದು ಪೀಸ್ಫುಲ್ಲಾಗಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಇವತ್ತು. ಬ್ಲೂ ಲಗೂನ್ ಐಲ್ಯಾಂಡ್ ಕೂಡ ಹೋಗ್ಬೋದು. ಇದು ನಮಗೆ ಪ್ರಾಬಬ್ಲಿ ನನಗನ್ಸಂಗೆ ಈಗ ನಾವು ಹೋಗ್ತಾ ಇರೋ ಲೊಕೇಶನಿಂದ ಬ್ಲೂ ಲಗೂನ್ ಕೂಡ ಕಾಣಬಹುದು ಅಂತ ಅನ್ಕೋತಾ ಇದ್ದೀನಿ ನಾನು. ಏನಕ್ಕಂದರೆ ಪಕ್ಕದಲ್ಲೇ ಇರೋದಿದು, ಒಂಥರ ಪ್ಯಾರಲಲ್ ರೋಡ್ ಥರ. ಬಟ್ ಕನೆಕ್ಟಿವಿಟಿ ಇಲ್ಲ. ಅಲ್ಲಿಂದ ಬರಬೇಕು ಅಂದರೆ ವಾಪಸ್ ನಾವು ಮೇನ್ ರೋಡಿಗೆ ಬಂದುಬಿಟ್ಟೆ ಬರಬೇಕು. ಬಟ್ ಐಲ್ಯಾಂಡ್ ಕಾಣುತ್ತೆ ಅಂತ ನಾನು ಅನ್ಕೋತೀನಿ. ಪ್ರಾಬಬ್ಲಿ ಒಂದು 15-20 ಕಿಲೋಮೀಟ್ರ್ ಮ್ಯಾಕ್ಸಿಮಮ್ ಅಷ್ಟೇ ಆಗೋದು, ಅದಕ್ಕಿಂತ ಏನಿಲ್ಲ. ನಾನು ಬೆಳಗ್ಗೆ ಒಂದು 7:30 ಹೊರಟ್ಬಿಟ್ಟು ಆರಾಮಾಗಿ ಹೋಗ್ತಾ ಇದ್ದೀನಿ. ಬಿಸಿಲಾಗ್ಬಿಟ್ರೆ ಕಷ್ಟ, ಅದಕ್ಕೆ ಅಲ್ಲೇ ಶೆಲ್ಟರೆಲ್ಲ ಇರೋಲ್ಲ. ಇಲ್ಲ ಸನ್ಸೆಟ್ ಟೈಮ್ ಅಂದರೆ ಆ ಟೈಮ್ ಸಂಜೆ ಬಂತು ಅಂದರೆ ಅವಲ್ಲೂ ಓಕೆ. ಇಲ್ಲೇ ಹೋಗ್ಬೇಕು ಕರೆಕ್ಟು. ಇಲ್ಲಿ ರೈಲ್ವೆ ಅಂಡರ್ ಬ್ರಿಡ್ಜಲ್ಲಿ ಹೋಗ್ಬೇಕು ಒಳಗಡೆ. ಎಲ್ಲಿದಪ್ಪ ಅದು? ಹಾಂ, ಇಲ್ಲ ಇಲ್ಲ ಕರೆಕ್ಟ್. ಇಲ್ಲಿ ಯಾರೂ ಆ್ಯಕ್ಚುಲಿ ಅಷ್ಟೊಂದು ಜನ ಬರೋಲ್ಲ, ತುಂಬ ಕಮ್ಮಿ ಜನ ಬರ್ತಾರೆ. ಯಾರಿಗೂ ಇನ್ನೂ ಅಷ್ಟೊಂದು ಗೊತ್ತಿಲ್ಲ ಅನಿಸುತ್ತೆ. ಓ ಕ್ರೇಜಿ. ಕರೆಕ್ಟ್ ನೋಡಿ, ಅದೇ ಬ್ಲೂ ಲಗೂನ್ ಐಲ್ಯಾಂಡು ನಾನು ಹೇಳಿದ್ದು. ಪಕ್ಕದಲ್ಲಿದೆ. ಅಲ್ಲಿ ನಾವು ಆ ಕಡೆಯಿಂದ ಬಂತು ಅಂದರೆ ನಾವು ಆ್ಯಕ್ಚುಲಿ ಅಲ್ಲೇ ಐಲ್ಯಾಂಡ್ಗೆ ಹೋಗ್ಬೋದು. ಮಧ್ಯದಲ್ಲಿ ಏನೋ ರೋಡ್ ಥರ ಇದೆ, ಹೋಗ್ಬೋದು ಅನಿಸುತ್ತೆ. ಅಯ್ಯೋ ಇಷ್ಟೊಂದು ನೀರಿದೆಯಾ ನೋಡಿ, ಅಲ್ಲಿದೆ ದೇವಸ್ಥಾನ. ಅಯ್ಯೋ ತುಂಬ ದೂರ ಇದೆ ಆ್ಯಕ್ಚುಲಿ ದೇವಸ್ಥಾನ. ಸೊ ಇಷ್ಟೊಂದು ನೀರಿದೆ. ಮುಂಚೆ ಎಲ್ಲ ಅಂದರೆ ನೀರಿಲ್ಲ ಅಂದರೆ ನಿಮ್ಗೆ ಆ್ಯಕ್ಚುಲಿ ಅಲ್ಲಿವರೆಗೂ ಹೋಗ್ಬೋದು. ಈಗ ತುಂಬ ನೀರಿದೆ. ಎಡ್ಜಿಗೆ ಬಂದೆ.
ಸೊ ಹೇಗನ್ನಿಸ್ತು ನಿಮಗೆ ಈ ಲೊಕೇಶನ್? ನಾನಂತೂ ಇಲ್ಲ ಪೀಸ್ಫುಲ್ಲಾಗಿ ಕೂತ್ಬಿಟ್ಟಿದ್ದೀನಿ. ಇಲ್ಲಿ ಆರಾಮಾಗಿ ಅರ್ಧ ಗಂಟೆ ಮೇಲಿಂದ ಕೂತಿದ್ದೀನಿ. ಫುಲ್ ಒಂಥರ ಪಕ್ಷಿಗಳ ಸೌಂಡು, ಹಾಗೆ ನವಿಲುಗಳು ಕೂಗ್ತಾಯಿದೆ. ನಾನು ಬೆಳಗ್ಗೆ ಬೇಗ ಬಂದಿರೋದ್ರಿಂದ ಇಲ್ಲಂತೂ ಸಖತ್ತಾಗಿದೆ, ವೆದರು ಸೂಪರಾಗಿದೆ. ಹಾಗೆ ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ ನಮ್ಮ ಕಾವೇರಿ ಹೇಗೆ ಕಾಣ್ತಾ ಇದೆ ನಿಮಗೆ, ಸೂಪರಾಗಿದೆ ಕಾವೇರಿ ನೀರಂತೂ. ಇದು ಮೋಸ್ಟ್ಲಿ ಯಾರಿಗೂ ಅಷ್ಟೊಂದು ಗೊತ್ತಿಲ್ಲ. ಸೊ ನಿಮಗೆ ಲೊಕೇಶನ್ ಬಗ್ಗೆ ಬೇಕು ಅಂದರೆ ಖಂಡಿತವಾಗ್ಲೂ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ನೀವು ಬಂದು ಎಂಜಾಯ್ ಮಾಡಿ. ಆದರೆ ನನ್ನ ರಿಕ್ವೆಸ್ಟ್ ಏನು ಅಂತಂದರೆ ದಯವಿಟ್ಟು ಲೊಕೇಶನ್ನ ಹಾಳು ಮಾಡಬೇಡಿ. ಸುಮಾರು ಜನ ಯೂಟ್ಯೂಬರ್ಸು ಹಾಕೋದಿಲ್ಲ. ಏನಕ್ಕೆ ಹಾಕೋದಿಲ್ಲ ಅಂತಂದರೆ, ನಾವು ಆ್ಯಸ್ ಅ ಟ್ರಾವೆಲರ್ ನಾವು ಬರ್ತೀವಿ, ನಾವು ನೇಚರ್ನ ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ನಾವಿಲ್ಲಿ ಯಾವುದೂ ಏನೂ ಲಿಟರ್ ಮಾಡೋದಿಲ್ಲ. ಏನೇ ತಂದಿದ್ರು ವಾಪಸ್ ಬ್ಯಾಗ್ ಹಾಕ್ಕೊಂಡು ಹೋಗ್ತೀವಿ. ಸೊ ಹಾಗಾಗಿ ನಾವು ಬರ್ತೀವಿ, ಎಂಜಾಯ್ ಮಾಡ್ಕೋತೀವಿ, ಹೋಗ್ತೀವಿ. ಆದರೆ ಕೆಲವ್ರು ಇರ್ತಾರೆ, ಕೆಲವ್ರು ಬಂದು ಇಲ್ಲಿ ಇದು ಏನೋ ಜಾಗ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಬಂದು ಕುಡಿಯೋದಾಗಲಿ ಅಥವಾ ಇಲ್ಲೇ ಬರ್ತೀರಾ ತಿಂದ್ಬಿಟ್ಟು ಹಂಗೆ ಇಲ್ಲೇ ಬಿಸಾಕ್ಬಿಟ್ಟು ಹೋಗ್ಬಿಡ್ತೀರಾ, ಕೆಲವರೆಲ್ಲ ಮಾಡ್ತಾರೆ. ಸೊ ಹಾಗಾಗಿ ಅದರಿಂದ ನೇಚರ್ಗೂ ಪ್ರಾಬ್ಲಮ್ಮು. ಹಾಗೆ ಲೋಕಲೈಟ್ಸು ಖಂಡಿತವಾಗ್ಲೂ ಅವ್ರು ಬೇಜಾರು ಮಾಡ್ಕೊಳ್ಳೋದು ಏನಕ್ಕೆ ಅಂತಂದರೆ ಹಾಳು ಮಾಡ್ತಾರೆ ಲೊಕೇಶನ್ನ ಅಂತ. ಸೊ ಹೀಗೆ ಎಷ್ಟೋ ಲೊಕೇಶನ್ಗಳನ್ನ ಕ್ಲೋಸ್ ಮಾಡ್ತಾರೆ. ಸೊ ಇದನ್ನು ದಯವಿಟ್ಟು ಹಾಗೆ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಲೊಕೇಶನ್ ಹಾಕ್ತೀನಿ, ಖಂಡಿತವಾಗ್ಲೂ ನಾನು ಹೇಳ್ದಂಗೆ ಬಂದು ಎಂಜಾಯ್ ಮಾಡಿ. ಸೂಪರಾಗಿದೆ ಲೊಕೇಶನ್ನು. ಇದು ನಿಮಗೆ ಆರಾಮಾಗಿ 1 to 2 hours ಪೀಸಾಗಿ ಕೂತ್ಕೊಂಡು, ನೀವೇನಂತಂದರೆ ಅರ್ಲಿ ಮಾರ್ನಿಂಗ್ ಬರಬೇಕು. ಇಲ್ಲ ಅಂತಂದರೆ ನಾನು ಆವಾಗಲೇ ಹೇಳ್ದಂಗೆ ಸನ್ಸೆಟ್ ಟೈಮ್, ಆ ಟೈಮಲ್ಲಿ ಬಂದರೆ ಸ್ವಲ್ಪ ತಣ್ಣಗಿರುತ್ತೆ. ಎನ್ವಿರಾನ್ಮೆಂಟ್ ತುಂಬ ಚೆನ್ನಾಗಿದೆ. ಸೊ ನಾನಂತೂ ಎಂಜಾಯ್ ಮಾಡಿದೆ. ಸೊ ನನ್ನ ಜೊತೆ ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ತಿಳ್ಕೊತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಖಂಡಿತ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗಿದ್ರೆ ನನ್ನ ಮುಂದಿನ ಅಡ್ವೆಂಚರ್ ಅಥವಾ ನನ್ನ ಮುಂದಿನ ಜರ್ನಿಯಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ. ನಾನು ಇಲ್ಲೇ ಇನ್ನೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ನಾನು ವಾಪಸ್ ಮೈಸೂರಿಗೆ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.